ಮೊನ್ನೆ ಹರಕೆ ಕೋಲದಲ್ಲಿ ದೈವ ನರ್ತಕರು ಯಾರಿದ್ರು ಆ ದೈವ ನರ್ತಕರು ಸಿನಿಮಾದಲ್ಲಿ ಭಾಗವಹಿಸಿರುವಂಥದ್ದು, ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥದ್ದು, ಚಿತ್ರತಂಡದ ಜೊತೆ ಒಡನಾಟವನ್ನು ಇಟ್ಕೊಂಡಿರುವಂಥದ್ದು, ಮತ್ತೆ ಈ ರೀತಿಯಾಗಿ ದೈವದ ಅಪ್ಪಣೆಯನ್ನು ಪಡೆಯುವಂಥ ವೇಳೆ ಈ ರೀತಿಯಾದಂಥ ದೈವ ನರ್ತಕರೇ ನೀವು ಮುಂದೆ ಹೋಗಿ ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಎನ್ನುವಂಥದ್ದು ಹೇಳುವಂಥದ್ದು ಇದೆಲ್ಲವೂ ಕೂಡ ಅವರವರ ಅನುಕೂಲಕ್ಕೆ ತಕ್ಕಂತೆ ಹೇಳ್ತಿದ್ದಾರೆ ಎನ್ನುವಂಥ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ಆ ಥರ ನಾನು ಹೇಳುವಂಥದ್ದು ಜನರಿಗೆ ದೈವಾರಾಧನೆ ಒಂದು ಸತ್ಯಾರಾಧನೆ, ಪ್ರಾಕೃತಿಕ ಆರಾಧನೆ, ಪಂಚಭೂತದ ಆರಾಧನೆ. ಅಲ್ಲಿ ನಾಟಕ ಇಲ್ಲ. ಮಾತಾಡುವ ದೈವಕ್ಕೆ ನಿಮಗೆ ಮಾತಾಡುವ ದೈವ ಇದೆ ಅಲ್ವಾ, ಅದು ಎಲ್ಲಿ ಸುಳ್ಳು ಹೇಳಲ್ಲ. ಅಲ್ಲಿ ನಾಟಕಗಳಿಲ್ಲ, ಅಲ್ಲಿ ಎಲ್ಲವೂ ಸತ್ಯ. ಇವರು ಮಾಡಿಕೊಂಡದ್ದು ಇವರು ಎಲ್ಲ ಕಡೆ. ಈಗ ಮೊನ್ನೆ ಅಲ್ಲಿ ನಿಜವಾಗಿಯೂ ಮತ್ತು ವಾರಾಯಿ ಪಂಜುರ್ಲಿ ಎಂಬ ಹೆಸರೂ ಇಲ್ಲ, ಆಯಿತಾ, ನೆನಪಿಡಿ. ಈ ವ್ಯಕ್ತಿ ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಇವನ ಜೊತೆ ಮೊನ್ನೆ ಅಲ್ಲ, ಅದರ ಸಿನಿಮಾ ಕಾಂತಾರ ಫಸ್ಟ್ ಆಗುವಾಗಲೇ ಈ ಮನುಷ್ಯ ಅವರ ಜೊತೆ ಇದ್ದದ್ದು, ಅವರ ಜೊತೆ ಇದ್ದದ್ದು. ಪ್ರಶಸ್ತಿ ಪಡೆಯುವಾಗಲಿ ಅವರಿಗೆ ಹನಿಗೆ ವೇಷಭೂಷಣ ಎಲ್ಲ ಕೊಟ್ಟದ್ದು ಮೊನ್ನೆ ಅಲ್ಲ. ಹಾಗಾದರೆ ಮತ್ತೆ ಇವರಿಗೆ ಅದೇ ದೈವನರ್ಥ ಕೇಳ್ತಾನಲ್ಲ, ನಿನ್ನ ಕಣ್ಣೀರು ಹೊರ್ತೀನಿ ಈಗ 300 ಕೋಟಿ ಆದರೂ ಎಂಥ ಕಣ್ಣೀರು? ಅದು ನೀರುಳ್ಳಿ ಜಜ್ಜಿದಾನವನು. ನೀರುಳ್ಳಿ ಜಜ್ಜಿದ್ರೆ ಮಾತ್ರ ಕಣ್ಣೀರು ಬರುತ್ತೆ. 300-400 ಕೋಟಿ ಮಾಡಿದ ನಂತರ ಇವರಿಗೆ ಕಣ್ಣೀರು ಏನ್ರಿ? ಏನು ಕಣ್ಣೀರು? ಆ ಕಣ್ಣೀರು ಒರೆಸಲಿಕ್ಕೆ ಅಂದರೆ ಇನ್ನು 4ನೇ ಸ್ಪೆಂಡ್ ಇದಕ್ಕೂ ನಾನು ಇದ್ದೇನೆ ನಿನ್ನ ಜೊತೆ. ಇನ್ನು 1 ಮಾಡಿದ್ದು 2 ಮಾಡಿದ್ದು 3 ಮಾಡೋದಕ್ಕೂ ನಾನು ಪರಿಕರ ಎಲ್ಲ ಕೊಡ್ತೇನೆ. ಇನ್ನು ಆರ್ಟ್ ಡೈರೆಕ್ಟ್ ಚೇಂಜ್ ಮಾಡಬೇಡ, ನನ್ನನ್ನೇ ಮಾಡುವಂಥ ಆ ಭಾಷೆಯಲ್ಲಿ ಉತ್ತರಿಸು. ನಿನ್ನ ಜೊತೆ ನಾನಿದ್ದೇನೆ, ನೀನು ನನ್ನ ಜೊತೆ ಇರು. ಏನ್ರಿ ಇವರು ಪಕ್ಕಾ ದೈವಾರಾಧನೆಯನ್ನು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಹರಾಜು ಹಾಕಿದಾಗೆ ತುಳುನಾಡಿನ ದೈವಾರಾಧನೆ ಅಸ್ಮಿತೆಯನ್ನು ಮಾರಿ ಆಯಿತು. ಇನ್ನೇನು ಗೊತ್ತಿಲ್ಲ ಇನ್ನು ಮುಂದಿನ ತಲೆಮಾರಿಗೆ ಯಾವ ರೀತಿ ಉಳಿಬಹುದಂತ. ಅಲ್ಲಿ ಏನು ನಡೆದಿದೆ ಎಲ್ಲವೂ ನಾಟಕ ಬಿಡಿ. ಈಗ ಜಗತ್ತು ಎಷ್ಟೇ ಮುಂದುವರಿದ್ರೂ ಕೂಡ ದೈವಾರಾಧನೆ ಕ್ಷೇತ್ರದ ಮೇಲೆ ಅಷ್ಟೊಂದು ಈ ಡೆವಲಪ್ಮೆಂಟ್ ಎನ್ನುವಂಥದ್ದು ಅಥವಾ ಆಧುನಿಕ ಎನ್ನುವಂಥದ್ದು ಅಷ್ಟೊಂದು ಪ್ರಭಾವ ಬೀರಲಿಲ್ಲ. ಆದರೆ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ದೈವಾರಾಧನೆ ಕ್ಷೇತ್ರಕ್ಕೆ ಯಾವ ರೀತಿಯ ಹೊಡೆತ ಬೀಳ್ಬೋದು ಅಂತ? ಇದು ಹೊಡೆತ ಅಲ್ಲ, ಇನ್ನು ಮುಂದೆ ಏನಂತ ಹೇಳಿದೆ, ಈ ರೀತಿಯಾಗಿ ನೋಡಿ ಇಲ್ಲಿಯ ಗುತ್ತುಗಳೆಲ್ಲ ಇದು ತೀರ್ಮಾನ ತಗೊಂಡ್ರೆ ಈ ರೀತಿ ತಪ್ಪು ಮಾಡಿದಂಥ ದೈವನರ್ತಕರು, ತಂತ್ರಿಗಳು, ಚಾಕಿರಿಗಳೆಲ್ಲ ಮಾಡಿದರೆ ಖಂಡಿತವಾಗಿಯೂ ನಾವು ಅವರ ಕೈಯಿಂದ ಮತ್ತೆ ಸೇವೆ ಮಾಡಿಸಬಾರ್ದು, ಅವರಿಗೆ ಆಯುಧ ಕೊಡಬಾರ್ದು. ಇನ್ನು ಮುಂದೆ ಇದೇ ರೀತಿ ಮುಂದುವರೆದರೆ ಇಂಥ ನೇಮಗಳ ನಾಟಕೀಯಗಳನ್ನು ನಿಲ್ಲಿಸಿ ಜನರು ಅಗಿಲು ತಂಬಿಲಕ್ಕೆ ಸಂತೃಪ್ತಿಯಾಗುವ ಪರಿಸ್ಥಿತಿ ಇದೆ. ಒಟ್ಟೊಂದು ಬದಲಾವಣೆ ಬರ್ತದೆ ಮುಂದಿನ ದಿನ. ಈಗ ಸ್ಪಷ್ಟವಾಗಿ ಪ್ರತಿಯೊಬ್ಬನಲ್ಲಿಯೂ ನಾಟಕ ಇದೆ ಅಂತ ಅರ್ಥ ಆಗಿದೆ. ಬಟ್ ಅವರಿಗೆ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಿದೆ. ಬಟ್ ಇದು ಈ ಉದ್ದೇಶ ರಿಷಬ್ ಶೆಟ್ಟಿಗೆ ಇನ್ನು 2ನೇ ಕಾಂತಾರ ಕ್ಲಿಕ್ ಆಗಬೇಕು, ಅದಕ್ಕೆ ಪ್ರಮೋಷನ್ಗೆ ಬಂದಿದ್ದಾನೆ. ಇನ್ನೊಂದು ಉದ್ದೇಶ, ಅಲ್ಲಿ ಒಂದು ತಂತ್ರಿ ಇದ್ರು, ಒಂದು ಬಟ್ಟೆ ಹಾಕ್ಕೊಂಡು, ಗೊತ್ತಾದ ನಿಮಗೆ? ಆ ತಂತ್ರಿಗೆ ಮತ್ತು ಇವರಿಗೆ ರಿಷಬ್ ಶೆಟ್ಟಿಯನ್ನು ರಾಯಭಾರಿಯನ್ನಾಗಿ ಇಡೀ ದಕ್ಷಿಣ ಕನ್ನಡದ ಇದು ಕರ್ನಾಟಕದಾದ್ಯಂತ ಎಲ್ಲ ಭಕ್ತರನ್ನು ಅಲ್ಲಿ ಹಣ ಮಾಡಲಿಕ್ಕೆ, ವ್ಯಾಪಾರ ಕೇಂದ್ರವನ್ನು ಮಾಡಲಿಕ್ಕೆ ಉದ್ದೇಶ. ಅಲ್ಲಿ ಈ ಕಾಂತಾರದಲ್ಲಿ ಒಂದು ವ್ಯಾಪಾರದ ಇದಿತ್ತಲ್ಲ, ಇದು ಒಂದು ವ್ಯಾಪಾರದ ಭಾಗವಾಗಿದೆ. ವ್ಯಾಪಾರ ಮಾಡಲಿಕ್ಕೋಸ್ಕರ ರಿಷಬ್ ಶೆಟ್ಟಿಯನ್ನು ರಾಯಭಾರಿಯನ್ನಾಗಿ ಮಾಡಿದ್ದು. ಈಗಾಗಲೇ ಅನೇಕ ಕಟ್ಟೆಗಳು ಬೇರೆ ಬೇರೆ ಕಡೆಗಳೆಲ್ಲ ಬರುವಂಥದ್ದು, ಬೇರೆ ಬೇರೆ ಚಿತ್ರನಟಿಯರು ಬರೋದು. ಚಿತ್ರನಟಿಯರನ್ನು ನಂಬಿ ಬಂದಂಥ ಒಂದು ಕ್ಷೇತ್ರ, ಒಂದು ಯಾರ ಕಾರ್ಣಿಕವನ್ನು ನಂಬದೇ ಬಂದಂಥ ಇದು ಯಾವುದು ಉಳಿದದ್ದಿಲ್ಲ. ದೈವಗಳನ್ನು ಅಷ್ಟು ಸುಲಭ ಅಲ್ಲ. ಕೆಲವರನ್ನು ಹಲವು ಬಾರಿ ಮೋಸ ಮಾಡಬಹುದು, ಹಲವರನ್ನು ಕೆಲವು ಬಾರಿ ಮೋಸ ಮಾಡಬಹುದು, ಎಲ್ಲರನ್ನು ಎಲ್ಲ ಬಾರಿ ಮೋಸ ಮಾಡಲಾಗದು. ಎಚ್ಚರಿಕೆಯ ಗಂಟೆ. ಪ್ರಕೃತಿ ಯಾವತ್ತೂ ಸುಮ್ಮನಿರಲ್ಲ. ಇವನು ತಿಳ್ಕೊಂಡಿದ್ದಾರೆ ಇವರು ರಿಷಬ್ ಶೆಟ್ಟಿಯ ಜೊತೆಗೆ. ನಾನು ಇನ್ನು ಪ್ರಚಾರ ಆದಾಗ ಅಷ್ಟೇ ಜೊತೆಯಲ್ಲಿ ನಾನು ಒಬ್ಬ ನರ್ತಕನು, ಒಬ್ಬ ತಂತ್ರಿಯು ಇಬ್ಬರಿದ್ದಾರೆ ಈ ಮಾರ್ಗದರ್ಶಕರವರು. ಹಾಗಾಗಿ ಇವರೊಂದು ಆಟ ಮಾಡಿದ್ದಾರೆ. ಆದರೆ ನೀವೆಲ್ಲರೂ ನೋಡ್ತಾ ಇದ್ದೀರಿ, ಕರ್ನಾಟಕದ ಜನತೆ 6-3 ತಿಂಗಳಲ್ಲಿ ಭಾರಿ ದೊಡ್ಡ ಬೆಲೆ ಸಿಗ್ತದೆ. ಎಂಥವರು ಸಾಯಲಿಕ್ಕೂ ತಡೆ ದಕ್ಷಿಣ ಕನ್ನಡಕ್ಕೆ ಬಂದದ್ದು. ಥ್ಯಾಂಕ್ ಯು ಸರ್. ಇದಿಷ್ಟು ದೈವಾರಾಧಕರಾಗಿರ್ತಕ್ಕಂಥ ದಮನ್ ಶೆಟ್ಟಿ ಅವರು ಹೇಳಿರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.